ಅತ್ತೆ ತಗೊಳ್ಳಿ. ಅತ್ತೆ ಅತ್ತೆ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ದಯವಿಟ್ಟು ತಗೊಳ್ಳಿ. ಹೌದಮ್ಮ ತಗೋ. ಅಮ್ಮೋರೆ ಮತ್ತೇನ ಅಮ್ಮವ್ರು ಅಂತ ರಾಗ ಹೇಳಿಕತ್ತಿ. ನೀವ್ ಮಾಡಿರೋ ಎಡವಟ್ಟಿಂದನ ಇಷ್ಟೆಲ್ಲ ಆಗ್ಲಿಕತ್ತಿರೋದು. ಸುಮ್ಮನೆ ನಿಂತ ಅದ ಹಂಗಲ್ಲ ರೀ, ಅದು ಲಕ್ಷ್ಮ ಅದು. ಅಮ್ಮ ನೀವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಅಪ್ಪಂಗೆ ಏನೂ ಆಗಲ್ಲ. ದೇವಕ್ಕೆ ಕಾಲ್ ಮಾಡಿದ್ರೆ ನಾನು ಹೋಗ್ಬಿಡ್ತೀನಿ. ವಿಮ್ಲಾ ಅಮ್ಮಂಗೆ ಕರ್ಕೊಂಡು ಹೋಗು. ಬನ್ನಿ ಅತ್ತೆ. ಲಕ್ಷ್ಮಿಯಲ್ಲಿ ಮಾವ, ಲಕ್ಷ್ಮಿ ಏನಾಯ್ತು ಪಾವನಿ? ಲಕ್ಷ್ಮಿ ರೂಮಲ್ಲಿ ಸಿಕ್ತು. ಲಕ್ಷ್ಮಿ ಮನೆ ಬಿಟ್ಟು ಹೋಗಿದ್ದಾಳೆ. ನಾನು ಅವಾಗಿಂದ ಅದನ್ನೇ ಹೇಳಕ್ ಬಂದಿದ್ದು. ನಿರ್ಧಾರಪರ ಅದ್ರಾಗ ಏನ್ ಬರ್ದಾರಿ? ಯಾರೂ ಹುಡುಕ್ಬೇಡಿ. ನಾನು ಯಾವುದೇ ತಪ್ಪು ನಿರ್ಧಾರ ತಗೊಳ್ಳಲ್ಲ. ಬೇರೆ ಎಲ್ಲಾದ್ರೂ ಉಳ್ಕೋತೀನಿ ಅಂತ ಬರ್ದಿದ್ದಾಳೆ. ಮಾವ, ಲಕ್ಷ್ಮಿ ಎಲ್ಲಿ ಹೋಗಿರ್ತಾಳೆ? ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ಅವರಪ್ಪನಿಗೆ ಕಾಲ್ ಮಾಡಿ ಕೇಳನ್ವಾ? ಬೇಡಮ್ಮ, ಲಕ್ಷ್ಮಿ ಖಂಡಿತ ಅವ್ರ ಮನೆಗೆ ವಿಷಯ ತಿಳಿಸಿರಲ್ಲ. ಲೆಟರ್ ಬರ್ದಿಟ್ಟು ಹೋಗಿದ್ದಾಳೆ ಅಂದ್ರೆ ಯಾರಾದ್ರೂ ಫ್ರೆಂಡ್ಸ್ ಜೊತೆ ಇರ್ತಾಳೆ. ಕಾಲೇಜ್ಗಂತೂ ಖಂಡಿತ ಹೋಗ್ಲೇಬೇಕು. ನಾನು ಅಲ್ಲೇ ಹೋಗಿ ಕರ್ಕೊಂಡ್ಬರ್ತೀನಿ. ಬೇಡ, ಅವಳಾಗವಳೆ ಮನೆ ಬಿಟ್ಟು ಹೋಗಿದ್ದಾಳೆ. ಅವಳನ್ನ ವಾಪಸ್ ಕರೆಯೋದೇನು ಬೇಡ. ಇದು ಅವಳಾಗೆ ಬಿಟ್ಟೋಗಿರೋದಲ್ಲ ಅಂತ ನಮ್ಮಿಬ್ಬರಿಗೂ ಗೊತ್ತಿದೆ. ಹೌದು ರೀ, ನಾನೇ ಹೋಗೋದಕ್ಕೆ ಹೇಳಿದ್ದು. ಏನಿವಾಗ ಅವಳು ಈ ಮನೆ ನೆಮ್ಮದಿನ ಹಾಳು ಮಾಡಿರೋದು ಸಾಕು. ಅವಳನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದ್ರೆ ನಾನಂತೂ ಸುಮ್ಮನಿರೋದಿಲ್ಲ. ಹೇಳಿದ್ದೀನಿ. ನಿಂತ್ಕೋ. ಯಾವುದೇ ಕಾರಣಕ್ಕೂ ಈ ವಿಷಯ ಅಮ್ಮನಿಗೆ ಗೊತ್ತಾಗತ್ ಬೇಡ. ಅಮ್ಮ ಮಲಗಿದಾರಲ್ವಾ? ನಾನಂತೂ ಹೇಳಲ್ಲ, ಆದ್ರೆ ಗೊತ್ತಾಗದೆ ಅಂತೂ ಇರಲ್ಲ. ಅದನ್ನ ನಾನು ತಡೆಯೋದೂ ಇಲ್ಲ. ಪಾವನಿ, ಅಮ್ಮನಿಗೆ ಈ ವಿಷಯ ಗೊತ್ತಾಗದಿರ ನೋಡ್ಕೋಬೇಕು. ಅರ್ಥ ಆಯ್ತಾ? ಆತ್ರಿ. ಲಕ್ಷ್ಮಿ, ಏನಾದ್ರೂ ಬೇಕಿದ್ರೆ ಹೇಳೆ. ಇದೊಂದು ಅಸೈನ್ಮೆಂಟ್ ಇದೆ, ಮಾಡ್ತಿರ್ತೇನೆ. ಸರಿ, ನಾನು ಆರಾಮಾಗಿದ್ದೀನಿ ವಿದ್ಯಾ. ತಾತ ಹೇಗಿದಾರೋ ಏನು, ಒಂದ್ಸಲ ಅವ್ರನ್ನ ನೋಡ್ಬೇಕು ಅನ್ಸ್ತಿದೆ. ಹಲೋ. ಹಲೋ ಅಕ್ಕ. ಲಕ್ಷ್ಮಿ, ಎಲ್ಲಿದ್ಯಾ ನೀನು? ನಾವೆಲ್ಲ ಇಲ್ಲಿ ಎಷ್ಟು ಟೆನ್ಷನ್ ಆಗಿದ್ದೀವಿ ಗೊತ್ತಾ? ಅಕ್ಕ ಅದು ನೀನ್ ಲೆಟರ್ ಬರ್ದಿಟ್ಟು ಹೋಗಿದ್ ನೋಡಿ ಮಾವ ಎಷ್ಟು ಟೆನ್ಷನ್ ಆಗಿದ್ದಾರೆ ಗೊತ್ತಾ? ಲಕ್ಷ್ಮಿ, ಎಲ್ಲಿದ್ಯಾ ನೀನು? ಯಾಕೆ ಹೀಗೆ ಮಾಡ್ತಿದ್ಯಾ? ಅಕ್ಕ, ನಾನು ಸೇಫ್ ಆಗಿರೋ ಜಾಗದಲ್ಲೇ ಇದ್ದೀನಿ ಅಕ್ಕ. ನೀವೇನು ತಲೆ ಕೆಡಿಸ್ಕೋಬೇಡಿ. ತಾತ ಹೇಗಿದ್ದಾರೆ? ಈಗೇನು ನೀನ್ ಬರ್ತೀಯಾ ಅಥವಾ ನಾನೇ ಹುಡ್ಕೊಂಡು ಬರಲ್ಲ ನೀನ್ ಕರ್ಕೊಂಡು ಬರೋದಕ್ಕೆ? ಅಕ್ಕ ಪ್ಲೀಸ್ ಅಕ್ಕ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಾನು ವಾಪಸ್ ಬರೋ ಮನಸ್ಥಿತಿಯಲ್ಲಿ ಇಲ್ಲ. ಏನೆಲ್ಲ ಆಯ್ತು ಅಂತ ನೀವೇ ನೋಡಿದ್ರಲ್ಲ ಅಕ್ಕ. ಲಕ್ಷ್ಮಿ, ನನಗೆ ಅರ್ಥ ಆಗತ್ತೆ, ಆದ್ರೆ ನೀನ್ ದಿಢೀರ್ ಅಂತ ಮನೆ ಬಿಟ್ಟು ಹೋದ್ರೆ ಹೇಗೆ ಹೇಳು? ನೀನ್ ಈ ಮನೆ ಸೊಸೆ. ಅಕ್ಕ, ನಾನು ಆ ಮನೆ ಸೊಸೆ ಅಂತ ಯಾರೂ ಒಪ್ಕೊಂಡಿಲ್ಲ ಅಕ್ಕ. ಈಗ ಅದ್ರ ಬಗ್ಗೆ ಮಾತು ಬೇಡ ಪ್ಲೀಸ್. ಅಕ್ಕ, ತಾತ ಹೇಗಿದ್ದಾರೆ ಅಂತ ಹೇಳಿ ಅಕ್ಕ ಪ್ಲೀಸ್. ತಾತ ಹಾಗೆ ಇದ್ದಾರೆ ಲಕ್ಷ್ಮಿ, ಇನ್ನೂ ಸೀರಿಯಸ್ ಅಂತೆ. ದೇವಕ್ಯತೆ ನಮ್ಮನ್ನ ಮನೆ ಕಳಿಸಿದ್ರು. ಲಕ್ಷ್ಮಿ, ಎಲ್ಲಿದ್ಯಾ? ಅಕ್ಕ, ನನ್ನ ಜಾಗದಲ್ಲಿ ನಿಂತು ನೀವು ಯೋಚನೆ ಮಾಡಿದ್ರೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತು. ಪ್ಲೀಸ್ ಅಕ್ಕ, ನನ್ನ ಒತ್ತಾಯ ಮಾಡಬೇಡಿ. ದೇವಕಿ ಅಮ್ಮ ಇದ್ದಾರೆ ಆಸ್ಪತ್ರೆಯಲ್ಲಿ. ಹ್ಞೂ ಲಕ್ಷ್ಮಿ. ಅಕ್ಕ, ನೀವು ಹಾಸ್ಪಿಟಲಿಗೆ ಹೋದಾಗ ತಾತನ ಬಗ್ಗೆ ಏನಾದರೂ ಗೊತ್ತಾದರೆ ನನಗೊಂದು ಕಾಲ್ ಮಾಡಿ ತಿಳಿಸಿ ಅಕ್ಕ ಪ್ಲೀಸ್. ಸರಿ, ಥ್ಯಾಂಕ್ಸ್ ಅಕ್ಕ.
ಲಕ್ಷ್ಮಿ ಹುಷಾರು, ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ನಿನ್ ತಲೆಗೆ ಹಾಕೋಬೇಡ, ಮನೆಗೆ ಬಂದ್ಬಿಡು. ತಾತ ಹುಷಾರಾಗ್ಲಿ ಅಕ್ಕ. ಕಣೆ ಗೊತ್ತಾಯ್ತು. ಅಲ್ಲ, ದಿನ ಬಾತ್ರೂಮ್ ಮುಂದೆ ಈ ತರ ಕ್ಯೂ ಇರುತ್ತೋ ಅಥವಾ ಇವತ್ತೇನಾದ್ರೂ? ಓ, ಎಲ್ರು ನಿನ್ ನೋಡಕ್ಕೆ ಬಾತ್ರೂಮ್ ಮುಂದೆ ಕ್ಯೂ ನಿಂತಿದ್ದಾರೆ ಅಂತ ಅನ್ಕೊಂಡ್ಯಾ? ಡೈಲಿ ಇದೆ ಪಾಡು ಕಣೆ. ಇದೇ ಕಣೆ PG ಲೈಫು. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ. ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗೋದು ಇನ್ನೂ ತುಂಬಾ ಇದೆ. ನೋಡ್ತಾ ಇರು. ಲಕ್ಷ್ಮಿ, ನೀನ್ ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ಮೊದ್ಲು PGಗೆ ಅಡ್ವಾನ್ಸ್ ಅಮೌಂಟ್ ರೆಡಿ ಮಾಡ್ಕೋಬೇಕಲ್ವಾ? ಏನಾದ್ರೂ ಯೋಚನೆ ಮಾಡಿದ್ಯಾ? ಕಣ್ರೆ, ಒಂದ್ ದಾರಿ ಸಿಕ್ಕಿದೆ. ನೀವಿಬ್ರು ಕಾಲೇಜ್ಗೆ ಹೋಗಿ, ನಾನು ಹೇಗೋ ದುಡ್ಡು ಅರೇಂಜ್ ಮಾಡ್ಕೊಂಡು ಬಂದು PG ಆಂಟಿ ಕೊಟ್ಟು ಕಾಲೇಜಿಗೆ ಬರ್ತೀನಿ. ನಾನು ಜೊತೆಲಿ ಬರ್ತೀನಿ ಲಕ್ಷ್ಮಿ. ಬೇಡ ಕಣೆ, ನನ್ನಿಂದ ನಿನ್ ಕ್ಲಾಸ್ ಮಿಸ್ ಆಗೋದು ಬೇಡ. ನಾನು ಬೇಗ ಹೋಗಿ ಬೇಗ ಬರ್ತೀನಿ, ಲೇಟ್ ಮಾಡಲ್ಲ. ಸರಿ. ತಗೋ. ಇದೇನೆ ಈ ಜೈಲಲ್ಲಿ ಊಟ ಮಾಡೋದಕ್ಕೆ ನಮ್ ತಟ್ಟೆ ನಾವೇ ತಗೊಂಡ್ ಹೋಗ್ಬೇಕು, ನಾವೇ ತೊಳ್ಕೊಂಡ್ ಬಂದ್ ಇಟ್ಕೋಬೇಕು.